ಎಲ್ಲರ ಮನಸ್ಸಿಗೆ ಬರೋದೇನೋ ಸಾಕ್ರಟೀಸ್, ಪ್ಲೇಟೋ, ಪ್ರಜಾಪ್ರಭುತ್ವದ ಹುಟ್ಟು, ಸ್ಪಾರ್ಟಾದ ಯೋಧರು, ಹೌದಲ್ವಾ? ಆದ್ರೆ ಈ ಎಲ್ಲ ಅದ್ಭುತಗಳ ಹಿಂದೆ ಒಂದು ಸೀಕ್ರೆಟ್ ಇತ್ತು, ಒಂದು ಅನ್ಸಂಗ್ ಹೀರೋ. ಅದು ಬೇರೇನೂ ಅಲ್ಲ, ಗ್ರೀಸ್ನ ಭೌಗೋಳಿಕತೆ. ಹೌದು, ಅಲ್ಲಿನ ಬೆಟ್ಟ, ಗುಡ್ಡ, ಸಮುದ್ರ ಇವೇ ಇಡೀ ನಾಗರಿಕತೆಯ ದಿಕ್ಕನ್ನೇ ಬದಲಾಯಿಸಿದ್ದು. ಬನ್ನಿ, ಈ ಕುತೂಹಲಕಾರಿ ಕಥೆಯನ್ನ ಇವತ್ತು ಬಿಡಿಸಿ ನೋಡೋಣ. ಯೋಚ್ನೆ ಮಾಡಿ ನೋಡಿ, ಭೌಗೋಳಿಕತೆ ಅನ್ನೋದು ನಮ್ಮ ಭವಿಷ್ಯವನ್ನು ಹೇಗೆ ರೂಪಿಸಬಹುದು. ಅಂದ್ರೆ ನಾವು ಹುಟ್ಟಿ ಬೆಳೆಯೋ ಜಾಗ, ನಮ್ಮ ಯೋಚ್ನೆ, ನಮ್ಮ ಜೀವನ ಶೈಲಿ ಎಲ್ಲದರ ಮೇಲೂ ಪ್ರಭಾವ ಬೀರುತ್ತೆ. ಇದು ಒಬ್ಬ ವ್ಯಕ್ತಿಗೆ ಸರಿ, ಆದ್ರೆ ಒಂದು ಇಡೀ ನಾಗರಿಕತೆಯ ಹಣೆಬರಹವನ್ನ ಒಂದು ಜಾಗ ನಿರ್ಧರಿಸೋಕೆ ಸಾಧ್ಯನಾ? ಪ್ರಾಚೀನ ಗ್ರೀಕರ ವಿಷಯದಲ್ಲಿ ಉತ್ತರ ಹೌದು. ಈ ಒಂದು ಪ್ರಶ್ನೆಯಲ್ಲೇ ಅವರ ಇಡೀ ಇತಿಹಾಸದ ಕೀಲಿಕೈ ಅಡಗಿದೆ ಅಂತ ಹೇಳ್ಬೋದು. ಹಾಗಿದ್ರೆ ಬನ್ನಿ ಗ್ರೀಸ್ನ ಕಥೆಯೊಳಗೆ ಇಳಿಯೋಣ. ಅವರನ್ನ ರೂಪಿಸಿದ ಮೊದಲ ಮತ್ತು ಬಹುಶಃ ಅತೀ ದೊಡ್ಡ ಭೌಗೋಳಿಕ ಅಂಶ ಅಂದ್ರೆ ಪರ್ವತಗಳು. ಗ್ರೀಸ್ ಅನ್ನೋದು ಅಕ್ಷರಶಃ ಪರ್ವತಗಳ ನಾಡು. ಈ ಪರ್ವತಗಳು ಅವರ ಪಾಲಿಗೆ ವರವಾಗಿತ್ತಾ ಅಥವಾ ಶಾಪವಾಗಿತ್ತಾ ನೋಡೋಣ ಬನ್ನಿ. ನೋಡಿ, ನಾವು ಗ್ರೀಸ್ ಅಂದ ತಕ್ಷಣ ಅದೊಂದು ಅಖಂಡ ದೇಶ ಅನ್ಕೋತೀವಿ. ಆದ್ರೆ ನಿಜ ಹೇಳ್ಬೇಕಂದ್ರೆ ಆ ಕಾಲದಲ್ಲಿ ಗ್ರೀಸ್ ಒಂದೇ ದೇಶವಾಗಿರ್ಲಿಲ್ಲ. ಯಾಕೆ? ಅದಕ್ಕೆ ಕಾರಣ ಇಲ್ಲಿದೆ ನೋಡಿ, ಈ ಪಿಂಡಸ್ ಪರ್ವತ ಶ್ರೇಣಿ. ಇದು ಚಾಕುವಿನಿಂದ ಕತ್ತರಿಸಿದ ಹಾಗೆ ಇಡೀ ಗ್ರೀಸ್ ಭೂಭಾಗವನ್ನ ಸೀಳಿಹಾಕಿದೆ. ಇದರಿಂದ ಏನಾಯ್ತು ಅಂದ್ರೆ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಕಣಿವೆಗಳು, ಪ್ರತ್ಯೇಕವಾದ ಸಮುದಾಯಗಳು ಉಟ್ಕೊಂಡು. ಒಂದು ಕಣಿವೆಯಿಂದ ಇನ್ನೊಂದು ಕಣಿವೆಗೆ ಹೋಗೋದಂದ್ರೆ ದೊಡ್ಡ ಸಾಹಸವೇ ಸರಿ. ಹಾಗಾಗಿ ಎಲ್ಲರನ್ನೂ ಸೇರಿಸಿ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟೋದು ಅಸಾಧ್ಯದ ಮಾತಾಗಿತ್ತು. ಅಂದ್ರೆ ಭೂಮಿಯ ಮೇಲಿನ ವಿಭಜನೆಯೇ ಅವರ ರಾಜಕೀಯ ವಿಭಜನೆಗೂ ಕಾರಣವಾಯಿತು. ಸರಿ, ಪರ್ವತಗಳು ಹೀಗೆ ಅಡ್ಡಗೋಡೆಯಂತೆ ನಿಂತಾಗ ಗ್ರೀಕರು ಏನ್ಮಾಡಿದ್ರು? ಅವರು ಸುಮ್ಮನೆ ಕೂರ್ಲಿಲ್ಲ. ತಮ್ಮ ದೃಷ್ಟಿಯನ್ನ ಭೂಮಿಯಿಂದ ತಿರುಗಿಸಿ ವಿಶಾಲವಾದ ಸಮುದ್ರದ ಕಡೆಗೆ ನೋಡಿದ್ರು, ಮತ್ತು ಅಲ್ಲಿ ಅವರಿಗೆ ಹೊಸ ದಾರಿ ಕಾಣಿಸ್ತು. ಹೀಗೆ ಅವರು ಭೂಮಿಯನ್ನೇ ನಂಬಿ ಬದುಕೋ ಬದಲು ಸಮುದ್ರದ ಮಕ್ಕಳಾಗ್ಬಿಟ್ರು. ಇದು ಹೇಗೆ ಅವರ ಇತಿಹಾಸವನ್ನೇ ಬದಲಾಯಿಸಿತು ಅಂತ ನೋಡೋಣ ಬನ್ನಿ. ಹೇಳಿದ್ನಲ್ಲ, ಭೂಮಿ ಅವರಿಗೆ ಅಷ್ಟೊಂದು ಅನುಕೂಲಕರವಾಗಿರ್ಲಿಲ್ಲ. ಆದ್ರೆ ಸಮುದ್ರ ಅದು ಅವರನ್ನ ಎರಡು ಕೈಗಳಿಂದ ಸ್ವಾಗತಿಸಿತು. ಏಜಿಯನ್ ಮತ್ತು ಮೆಡಿಟರೇನಿಯನ್ ಸಮುದ್ರಗಳು ಅವರ ಪಾಲಿನ ಹೆದ್ದಾರಿಯಾದವು. ಅವರು ಕೇವಲ ಮೀನು ಹಿಡಿಯೋದಕ್ಕೆ ಸೀಮಿತವಾಗ್ಲಿಲ್ಲ. ಅವರು ಅದ್ಭುತ ನಾವಿಕರಾದ್ರು, ದೊಡ್ಡ ದೊಡ್ಡ ವ್ಯಾಪಾರ ಜಾಲಗಳನ್ನೇ ಕಟ್ಟಿದ್ರು, ಮೆಡಿಟರೇನಿಯನ್ ಸಮುದ್ರದ ಮೂಲೆ ಮೂಲೆಗೂ ಪ್ರಯಾಣಿಸಿ ಅಲ್ಲೆಲ್ಲ ತಮ್ಮದೇ ಆದ ವಸಾಹತುಗಳನ್ನ ಅಂದ್ರೆ ಕಾಲನಿಗಳನ್ನ ಸ್ಥಾಪಿಸಿದ್ರು. ಅವರ ಪ್ರಪಂಚವೇ ಸಮುದ್ರದ ಮೂಲಕ ವಿಸ್ತಾರವಾಯಿತು. ಆದ್ರೆ ಇಲ್ಲೊಂದು ಬಹಳ ಮುಖ್ಯವಾದ ವಿಷಯವನ್ನ ನಾವೆಲ್ಲರೂ ಗಮನಿಸಬೇಕು. ಗ್ರೀಕರು ಸಮುದ್ರಕ್ಕೆ ಇಳಿದಿದ್ದು ಯಾವುದೋ ಸಾಹಸಕ್ಕಾಗಿಯೋ ಅಥವಾ ಮೋಜುಮಸ್ತಿಗಾಗಿಯೋ ಅಲ್ಲ. ಇದೊಂದು ಅನಿವಾರ್ಯತೆ. ಯಾಕಂದ್ರೆ ಅವರ ಪರ್ವತಗಳಿಂದ ಕೂಡಿದ ನೆಲದಲ್ಲಿ ಎಲ್ರಿಗೂ ಹೊಟ್ಟೆ ತುಂಬುವಷ್ಟು ಆಹಾರ, ಧಾನ್ಯ ಬೆಳೆಯೋಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಸಮುದ್ರದ ಮೂಲಕ ವ್ಯಾಪಾರ ಮಾಡೋದು ಅವರಿಗೊಂದು ಆಯ್ಕೆಯಾಗಿರ್ಲಿಲ್ಲ, ಅದು ಅವರ ಉಳಿವಿಗಾಗಿ ಇದ್ದ ಏಕೈಕ ದಾರಿಯಾಗಿತ್ತು. ಈ ಅನಿವಾರ್ಯತೆಯೇ ಅವರನ್ನ ಜಗತ್ತಿನೆದುರು ತೆರೆದಿಟ್ಟಿತು. ಓಕೆ, ಇಲ್ಲಿವರೆಗೂ ನಾವು ನೋಡಿದ್ದು ಭೂಮಿ ಮತ್ತು ಸಮುದ್ರ ಗ್ರೀಕರ ಜೀವನವನ್ನ ಹೇಗೆ ರೂಪಿಸಿತು ಅಂತ. ಈಗ ಕಥೆಯ ಅತಿ ಇಂಟ್ರೆಸ್ಟಿಂಗ್ ಭಾಗಕ್ಕೆ ಬರೋಣ. ಹೀಗೆ ಬೆಟ್ಟಗಳಿಂದ ಬೇರ್ಪಟ್ಟು ಸಮುದ್ರದಿಂದ ಒಂದಾದ ಈ ಜನರು ತಮ್ಮನ್ನ ತಾವೇ ಆಳ್ಕೊಳ್ಳೋಕೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡ್ರು? ಅವರು ಕಟ್ಟಿದ ಆ ಸಮಾಜ, ರಾಜಕೀಯ, ಇತಿಹಾಸದಲ್ಲೇ ಒಂದು ಹೊಸ ಅಧ್ಯಾಯವನ್ನೇ ಬರೀತು. ಏನದು ಅಂತ ನೋಡೋಣವಾ? ಆ ಪ್ರಯೋಗದ ಫಲವೇ ಪೊಲಿಸ್. ಇದನ್ನ ನಾವು ನಗರ ರಾಜ್ಯ ಅಂತ ಕರಿತೀವಿ. ಈ ಪೊಲಿಸ್ ಅನ್ನೋ ಪದ ಗ್ರೀಕ್ ನಾಗರಿಕತೆಯ ಹೃದಯ ಇದ್ದಾಗೆ. ಇದನ್ನ ಕೇವಲ ಒಂದು ನಗರ ಅನ್ಕೋಬೇಡಿ. ಪ್ರತಿಯೊಂದು ಪೊಲೀಸ್ ಕೂಡ ತನ್ನದೇ ಆದ ಸರ್ಕಾರ, ತನ್ನದೇ ಸೈನ್ಯ, ತನ್ನದೇ ಕಾನೂನು, ತನ್ನದೇ ಸಂಸ್ಕೃತಿ ಇಟ್ಕೊಂಡಿದ್ದ ಒಂದು ಪುಟ್ಟ ಸ್ವತಂತ್ರ ದೇಶದಂತಿತ್ತು. ಅಥೆನ್ಸ್ ಒಂದು ದೇಶ, ಸ್ಪಾರ್ಟಾ ಇನ್ನೊಂದು ದೇಶ. ಹೀಗೆ ಗ್ರೀಸ್ ಅಂದ್ರೆ ಒಂದೇ ದೇಶ ಅಲ್ಲ, ಇಂಥ ನೂರಾರು ಪುಟ್ಟ ಪುಟ್ಟ ಸ್ವತಂತ್ರ ರಾಜ್ಯಗಳ ಒಂದು ಒಕ್ಕೂಟವಾಗಿತ್ತು. ಇಂಟ್ರೆಸ್ಟಿಂಗ್ ಅಂದ್ರೆ ಈ ಎಲ್ಲ ನಗರ ರಾಜ್ಯಗಳಲ್ಲಿ ಆಡಳಿತ ಒಂದೇ ರೀತಿ ಇರಲಿಲ್ಲ. ಅದು ಕಾಲಕ್ರಮೇಣ ವಿಕಾಸ ಆಗ್ತಾ ಹೋಯ್ತು. ಮೊದಲೆಲ್ಲ ಒಬ್ಬ ರಾಜನ ಆಳ್ವಿಕೆ ಇತ್ತು, ಅದನ್ನ ರಾಜಪ್ರಭುತ್ವ ಅಂತ ಹೇಳ್ತೀವಿ. ಆಮೇಲೆ ಅಧಿಕಾರ ಶ್ರೀಮಂತ ಜಮೀನ್ದಾರರ ಕೈಗೆ ಬಂತು, ಅದನ್ನ ಶ್ರೀಮಂತ ವರ್ಗ ಅಂತ ಕರೆಯಲಾಯ್ತು. ನಂತರ ಸಮಾಜದ ಕೆಲವು ಶಕ್ತಿಶಾಲಿ ವ್ಯಕ್ತಿಗಳು ಸೇರಿ ಆಳ್ವಿಕೆ ನಡೆಸಿದ್ರು, ಅದು ಒಲಿಗಾರ್ಕಿ. ಆದ್ರೆ ಕೊನೆಗೆ ಅಥೆನ್ಸ್ನಂಥ ಕೆಲವು ಕಡೆ ಒಂದು ಅದ್ಭುತ ಕ್ರಾಂತಿಯೇ ಆಯ್ತು. ಸಾಮಾನ್ಯ ನಾಗರಿಕರು ಕೂಡ ಆಡಳಿತದಲ್ಲಿ ಭಾಗವಹಿಸೋಕ್ ಶುರು ಮಾಡಿದ್ರು. ಅದೇ ಇಡೀ ಜಗತ್ತು ಕಂಡ ಮೊದಲ ಪ್ರಜಾಪ್ರಭುತ್ವದ ಉದಯ. ಈ ನೂರಾರು ನಗರ ರಾಜ್ಯಗಳ ಪೈಕಿ 2 ಹೆಸರುಗಳು ಇತಿಹಾಸದಲ್ಲಿ ಅಚ್ಚಳಿಯದೇ ಉಳಿದಿವೆ. ಇವು ಇಡೀ ಗ್ರೀಕ್ ಜಗತ್ತಿನ ದಿಕ್ಕನ್ನೇ ನಿರ್ಧರಿಸಿದವು.
ಇವು ಕೇವಲ ಪ್ರತಿಸ್ಪರ್ಧಿಗಳಲ್ಲ, ಇವು 2 ಸಂಪೂರ್ಣ ವಿಭಿನ್ನ ಸಿದ್ಧಾಂತಗಳು, 2 ಬೇರೆ ಬೇರೆ ಜಗತ್ತುಗಳು. ಅವರೇ ಇತಿಹಾಸದ ಅತಿದೊಡ್ಡ ರೈವಲ್ಸ್ ಆಥೆನ್ಸ್ ಮತ್ತು ಸ್ಪಾರ್ಟಾ. ಇವರ ಕತೆ ಇದೆಯಲ್ಲ, ಅದು ನಿಜಕ್ಕೂ ರೋಚಕ. ಇವರಿಬ್ಬರ ನಡುವಿನ ವ್ಯತ್ಯಾಸ ಎಷ್ಟಿತ್ತು ಅಂತ ಈ ಸ್ಲೈಡ್ ನೋಡಿದ್ರೆ ಸಾಕು, ಕ್ಲಿಯರಾಗಿ ಗೊತ್ತಾಗತ್ತೆ. ಒಂದ್ ಕಡೆ ಆಥೆನ್ಸ್, ಇಲ್ಲಿ ಪ್ರಜಾಪ್ರಭುತ್ವ, ಶಿಕ್ಷಣ, ಕಲೆ, ತತ್ವಶಾಸ್ತ್ರ ಮತ್ತು ಮುಖ್ಯವಾಗಿ ಯೋಚನೆ ಮಾಡಕ್ಕೆ ಸ್ವಾತಂತ್ರ್ಯ ಇತ್ತು. ಇದೊಂದು ಓಪನ್ ಸೊಸೈಟಿ. ಇನ್ನೊಂದ್ ಕಡೆ ಸ್ಪಾರ್ಟಾ, ಇಲ್ಲಿ ಎಲ್ಲವೂ ಮಿಲಿಟರಿ ನಿಯಂತ್ರಣದಲ್ಲಿ, ಶಿಸ್ತು, ಕಠೋರತೆ, ಯುದ್ಧವೇ ಜೀವನ. ಇಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಬೆಲೆಯೇ ಇರಲಿಲ್ಲ, ರಾಜ್ಯವೇ ಸರ್ವಸ್ವ. ಒಂದೇ ಕಾಲಘಟ್ಟದಲ್ಲಿ ಅಕ್ಕಪಕ್ಕದಲ್ಲೇ ಇದ್ದ ಈ 2 ನಗರಗಳು ಇಷ್ಟೊಂದು ಬೇರೆ ಬೇರೆ ಆಗಿದ್ವು ಅಂದ್ರೆ ನಂಬೋಕಾಗತ್ತಾ? ಈ ಅಗಾಧ ವ್ಯತ್ಯಾಸವೇ ಮುಂದೆ ದೊಡ್ಡ ಸಂಘರ್ಷಕ್ಕೆ ಕಾರಣವಾಗಿದ್ದು. ಅಥೆನ್ಸ್ ಅಂದ್ರೆ ಅದು ಚಿಂತಕರ ಸ್ವರ್ಗ. ಅಲ್ಲಿನ ಬೀದಿಗಳಲ್ಲಿ ಸಾಕ್ರಟೀಸ್, ಪ್ಲೇಟೋ, ಅರಿಸ್ಟಾಟಲ್ ಅವರಂತಹ ಮಹಾನ್ ತತ್ವಜ್ಞಾನಿಗಳು ಜೀವನ ಅಂದ್ರೆ ಏನು, ಒಳ್ಳೇದು ಯಾವುದು, ನ್ಯಾಯ ಅಂದ್ರೆ ಏನು ಅಂತ ಗಂಭೀರ ಚರ್ಚೆಗಳನ್ನ ಮಾಡ್ತಿದ್ರು. ಅವರು ಕೇಳಿದ ಪ್ರಶ್ನೆಗಳು ಇವತ್ತಿಗೂ ನಮ್ಮ ರಾಜಕೀಯ, ನಮ್ಮ ವಿಜ್ಞಾನ, ನಮ್ಮ ಯೋಚನಾ ಕ್ರಮವನ್ನ ಪ್ರಭಾವಿಸ್ತಲೇ ಇವೆ. ಅಕ್ಷರಶಃ ಇಡೀ ಜಗತ್ತಿಗೆ ತರ್ಕಬದ್ಧವಾಗಿ ಯೋಚಿಸೋದನ್ನ ಕಲ್ಸ್ಕೊಟ್ಟ ನಗರ ಅಂದ್ರೆ ಅದು ಅಥೆನ್ಸ್. ಆದ್ರೆ ಸ್ಪಾರ್ಟಾದ ಕಥೆ ಇದಕ್ಕೆ ಸಂಪೂರ್ಣ ವಿರುದ್ಧ. ಅಲ್ಲಿ ಜೀವನ ಅಂದ್ರೆ ಅದು ರಾಜ್ಯಕ್ಕೆ ಮೀಸಲಾದ ಒಂದು ತಪಸ್ಸು. 7 ವರ್ಷದ ಹುಡುಗರನ್ನ ಅವರ ತಾಯಿಯಿಂದ ಬೇರ್ಪಡಿಸಿ ಕಠಿಣವಾದ ಮಿಲಿಟರಿ ತರಬೇತಿಗೆ ಕಳಿಸಲಾಗ್ತಿತ್ತು. ಅವರ ಬದುಕಿನ ಒಂದೇ ಗುರಿ ಪ್ರಪಂಚದ ಶ್ರೇಷ್ಠ ಸೈನಿಕನಾಗುವುದು. ಭಾವನೆಗಳಿಗೆ, ಕರುಣೆಗೆ ಅಲ್ಲಿ ಜಾಗವೇ ಇರಲಿಲ್ಲ. ರಾಜ್ಯದ ಉಳಿವಿಗಾಗಿ ಪ್ರಾಣ ಕೊಡ್ಲು ಅವರು ಸಿದ್ಧರಾಗಿದ್ರು. ಹೀಗೆ ಒಂದೇ ನಾಣ್ಯದ 2 ಮುಖಗಳ ಹಾಗಿದ್ದ ಅಥೆನ್ಸ್ ಮತ್ತು ಸ್ಪಾರ್ಟಾ, ಇವರ ನಡುವಿನ ಈ ಆಳವಾದ ಭಿನ್ನಾಭಿಪ್ರಾಯಗಳು ಶಾಂತಿಯಿಂದ ಇರೋಕೆ ಸಾಧ್ಯನೇ? ಖಂಡಿತ ಇಲ್ಲ. ಈ ನಗರ ರಾಜ್ಯ ಅನ್ನೋ ವ್ಯವಸ್ಥೆ ಒಂದು ಕಡೆ ಅದ್ಭುತ ಸೃಜನಾಶೀಲತೆಗೆ ಜಾಗ ಕೊಟ್ರೆ, ಇನ್ನೊಂದು ಕಡೆ ಅದು ನಿಲ್ಲದ ಸಂಘರ್ಷದ ಪರಂಪರೆಗೂ ಕಾರಣವಾಯಿತು. ಏನಾಯ್ತು ಅಂತ ನೋಡೋಣ ಬನ್ನಿ. ಇಡೀ ಗ್ರೀಕರ ಕಥೆಯ ವಿಪರ್ಯಾಸವನ್ನು ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ ಹೀಗೆ ಹೇಳ್ಬೋದು. ಯಾವ ಸ್ವಾತಂತ್ರ್ಯ ಅವರ ಸೃಜನಶೀಲತೆಗೆ ಶಕ್ತಿ ನೀಡಿತ್ತೋ ಅದೇ ಸ್ವಾತಂತ್ರ್ಯ ಅವರ ನಡುವಿನ ಅಂತ್ಯವಿಲ್ಲದ ಸ್ಪರ್ಧೆಗೂ ಕಾರಣವಾಯಿತು. ಅಂದ್ರೆ ನೋಡಿ, ಯಾವುದು ಅವರ ಅತಿದೊಡ್ಡ ಶಕ್ತಿಯಾಗಿತ್ತೋ ಅದೇ ಅವರ ಅತಿದೊಡ್ಡ ದೌರ್ಬಲ್ಯವೂ ಆಯಿತು. ಅವರ ಸ್ವಾತಂತ್ರ್ಯ ಅನ್ನೋದು 2 ಬದಿಯೂ ಹರಿತವಾಗಿದ್ದ ಕತ್ತಿಯ ಹಾಗೆ ಕೆಲಸ ಮಾಡಿತು. ಈ ಸ್ಪರ್ಧೆ, ಈ ಪೈಪೋಟಿ ಸುಮ್ಮನೆ ಕೂರ್ಲಿಲ್ಲ, ಅದು ಭೀಕರ ಯುದ್ಧಗಳಿಗೆ ಎಡೆಮಾಡಿಕೊಟ್ಟಿತು. ಪರ್ಷಿಯನ್ ಸಾಮ್ರಾಜ್ಯ ಹೊರಗಿನಿಂದ ದಾಳಿ ಮಾಡಿದಾಗ ಗ್ರೀಕರೆಲ್ಲರೂ ತಮ್ಮ ತಮ್ಮ ವೈಷಮ್ಯಗಳನ್ನ ಮರೆತು ಒಂದಾದ್ರು. ನಿಜ, ಅದೊಂದು ಅಪರೂಪದ ಐಕ್ಯತೆಯ ಕ್ಷಣ. ಆದ್ರೆ ಆ ಹೊರಗಿನ ಶತ್ರು ಹೋದ ತಕ್ಷಣ ಇವರು ಮತ್ತೆ ತಮ್ಮ ತಮ್ಮಲ್ಲೇ ಹೊಡೆದಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಅದರಲ್ಲೂ ಅಥೆನ್ಸ್ ಮತ್ತು ಸ್ಪಾರ್ಟಾ ನಡುವೆ ನಡೆದ ಪೆಲೋಪೊನೇಷಿಯನ್ ಯುದ್ಧ, ಅದು ದಶಕಗಳ ಕಾಲ ನಡೆದು ಇಡೀ ಗ್ರೀಕ್ ಜಗತ್ತನ್ನೇ ರಕ್ತಸಿಕ್ತಗೊಳಿಸಿತು. ಕೊನೆಗೇನಾಯ್ತು ಅಂದ್ರೆ ಎಲ್ಲರೂ ಸೋತ್ರು. ಇಡೀ ಗ್ರೀಸ್ ದುರ್ಬಲವಾಯ್ತು. ಇದನ್ ಯೋಚಿಸಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅಲ್ವಾ? ಜಗತ್ತಿಗೆ ಪ್ರಜಾಪ್ರಭುತ್ವ, ತತ್ವಶಾಸ್ತ್ರ, ನಾಟಕ, ವಿಜ್ಞಾನ ಹೀಗೆ ಅಮೂಲ್ಯವಾದ ಕೊಡುಗೆಗಳನ್ನ ಕೊಟ್ಟಿದ್ದು ಇದೇ ನಗರ ರಾಜ್ಯಗಳು. ಆದ್ರೆ ಅದೇ ನಗರ ರಾಜ್ಯಗಳ ನಡುವಿನ ನಿರಂತರ ಕಿತ್ತಾಟ ಇಡೀ ಗ್ರೀಕ್ ನಾಗರಿಕತೆಯನ್ನ ಒಳಗಿನಿಂದನೇ ತಿಂದಾಕಿತು. ಅಂದ್ರೆ ಗ್ರೀಸ್ನ ಅತಿದೊಡ್ಡ ಶಕ್ತಿಯಾಗಿದ್ದ ಈ ಪೊಲೀಸ್ ವ್ಯವಸ್ಥೆಯೇ ಅದರ ಪತನಕ್ಕೆ ಕಾರಣವಾದ ಮಾರಣಾಂತಿಕ ದೌರ್ಬಲ್ಯವೂ ಆಗಿತು. ಎಂಥ ದುರಂತ ನೋಡಿ. ಹಾಗಾದ್ರೆ ನಮ್ಮ ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಈ ನಗರ ರಾಜ್ಯ ಅನ್ನೋ ವ್ಯವಸ್ಥೆ ಗ್ರೀಸ್ನ ಇತಿಹಾಸದ ಶ್ರೇಷ್ಠ ಸಾಧನೆನೇ ಅಥವಾ ಅವರೇ ತಮ್ಮ ವಿನಾಶಕ್ಕೆ ತೋಡ್ಕೊಂಡ ಹಾದಿಯೇ? ಬಹುಶಃ ಇದಕ್ಕೆ ಒಂದೇ ಸರಳವಾದ ಉತ್ತರವಿಲ್ಲ. ಅದು ಸಾಧನೆಯೂ ಹೌದು, ಪತನಕ್ಕೆ ಕಾರಣವೂ ಹೌದು. ಪ್ರಾಚೀನ ಗ್ರೀಸ್ ನಮಗೆ ಬಿಟ್ಟು ಹೋದ ಈ ಸಂಕೀರ್ಣವಾದ ಪರಂಪರೆಯ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಿದೆ.